ಜಾನಿ ಎಲ್ಲಿಗೆ ಹೋಗಿದ್ರೆ? ಅದು ಗಂಡಸು ಹೊರಗಡೆಯಿಂದ ಬಂದಾಗ ಎಲ್ಲಿ ಹೋಗಿದ್ರಿ ಯಾಕೆ ಹೋಗಿದ್ರಿ ಅಂತ ಕೇಳಬಾರ್ದಮ್ಮ. ಅದು ದುಡಿಯೋ ಗಂಡಸ್ರಿಗೆ, ನಿಮ್ಮಂತ ಸೋಮಾರಿ ಸಿದ್ರವಲ್ಲ. ನನ್ನ ಕಿಂಡಲ್ ಮಾಡ್ಲಿಲ್ಲ ಅಂದ್ರೆ ನಿಂಗೆ ತಿಂದಿದ್ ಕರ್ಗದೇ ಇಲ್ವಾ? ಇಲ್ಲ. ಹಿಂಗೆ ಕೆಲ್ಸದ ಮೇಲೆ ಹೋಗಿದ್ದೆ. ಯಾವ ಕೆಲಸ ಮಾಡಕ್ ಹೋಗಿದ್ರಿ? ಇರುವೆಗೆ ಅನ್ನ ಹಾಕಕ್ ಹೋಗಿದ್ರಾ? ಇಲ್ಲ, ಪ್ಯಾರಾಗಿರೋ ಪಾರೋರ್ಗೆ ಕಾಳು ಹಾಕಕ್ ಹೋಗಿದ್ದೆ. ಏನಂದ್ರೆ? ಪಾಕೆಟ್ ಮನಿಗಾಗುವಂತ ಕೆಲಸ ಯಾವ್ದಾದ್ರು ಸಿಗುತ್ತೋ ಹುಡ್ಕೋಣ ಅಂತ ಹೋಗಿದ್ನಮ್ಮ. ಸಿಕ್ತಾ? ಹುಡುಕಿದ್ರೆ ಸಿಕ್ತಿತ್ತೇನೋ, ಹುಡ್ಕೋಕ್ ಬೇಜಾರಾಯ್ತು, ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ಜಾನಿ, ನೀವ್ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಏನ್ ಮಾಡ್ಲಿ ಮಧು, ಉದ್ಧಾರ ಆಗಕ್ಕೆ ಅಂತಾನೆ ಕೆಲಸ ಹುಡ್ಕೋಕ್ ಹೋಗ್ತೀನಿ. ಎಲ್ಲೇ ಕೆಲಸ ಕೇಳಕ್ ಹೋದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ಅಂತಾರೆ. ಅಲ್ಲ, ಕೇಳೋರ್ಗಾದ್ರೂ ಪ್ರಜ್ಞೆ ಬೇಕು ತಾನೆ, ಕೆಲಸ ಕೊಟ್ರೆ ಎಕ್ಸ್ಪೀರಿಯನ್ಸ್ ಆಗೋದು ಅಂತ. ಈಗ ವಿಷಯ ಬಿಡಿ. ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಅವಳ ಕಂಪನಿಲಿ ಜಾಬ್ ವೇಕೆನ್ಸಿ ಇದೆಯಂತೆ, ನಾಳೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ. ಓಕೆ, ಏನ್ ಕೆಲಸ ಮಧು? ಅವ್ರ ಆಫೀಸಲ್ಲಿ ಸಿಇಒನಾ? ನಾಳೆ ಕಂಪನಿಗೆ ಹೋಗಿ ನಿಮ್ ಹೆಸರು ಕಂಪನಿನೇ ಬರ್ಕೊಡ್ತಾರೆ, ಮಾರಿ ಮಜಾ ಮಾಡ್ಕೊಂಡಿರಿ. ಗುಡ್ ಜಾಬ್ ಮಧು. ನಾಳೆ ಯಾಕೆ, ಇವತ್ತೇ ಹೋಗ್ಬಿಡ್ತೀನಿ. ಜಾನಿ, ನಾ ಹೇಳಿದನ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ನಾಳೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ, ಒಂದ್ ಕೆಲಸ ಸಿಗುತ್ತೆ. ಸಾರಿ, ಐ ಆಮ್ ವೆರಿ ಸಾರಿ. ನಾನು ಯಾವ ಇಂಟರ್ವ್ಯೂನು ಅಟೆಂಡ್ ಮಾಡಲ್ಲ. ಮತ್ತಿನೇನು, ಜೀವನ ಪೂರ್ತಿ ಮನೆ ಕೆಲಸ ಮಾಡ್ಕೊಂಡಿರ್ತೀರಾ? ಇನ್ನೇನ್ ಮಾಡ್ಲಿ ಮಧು, ಅವ್ರ ಹತ್ರ ಹೋಗಿ ಕೆಲಸ ಕೊಡಿ ಅಂತ ಬೆಗ್ಗರ್ ತರ ಬೇಡೋದ್ರ ಬದಲು ಮನೆ ಕೆಲಸ ಮಾಡ್ಕೊಂಡು ರಾಜನ್ ತರ ಇದ್ದು ಬಿಡ್ತೀನಿ. ಗಂಟಾಗಿ ಮಾತಾಡಕ್ ನಿಮಗ್ ನಾಚಿಕೆ ಆಗಲ್ಲ? ಆಗುತ್ತೆ, ಕಂಟ್ರೋಲ್ ಮಾಡ್ಕೋತೀನಿ. ನಿಮಗ್ ನಾಚಿಕೆ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದ್ರೆ ನೀವ್ ಮನೆಯಲ್ಲಿ ಇದ್ರೆ ನನಗ್ ನಾಚಿಕೆ ಆಗುತ್ತೆ. ಹಾಗಿದ್ರೆ ಮನೆ ಬಿಟ್ಟು ಹೋಗ್ಬಿಡು. ನಾನ್ ಹೇಳ್ದಾಗ ನೀವ್ ಕೇಳಿಲ್ಲ ಅಂದ್ರೆ ನಿಮಗ್ ಅದೇ ಗತಿ ಬರುತ್ತೆ. ಏನ್ ನಿನ್ ಮಾತಿನ ಅರ್ಥ? ನಾಳೆ ನೀವ್ ಇಂಟರ್ವ್ಯೂ ಅಟೆಂಡ್ ಮಾಡಿಲ್ಲ ಅಂದ್ರೆ ನಿಮ್ ಗಂಟು ಮುಟ್ಟೆ ಕಟ್ಟಿ ಬೀದಿಗೆ ಕಳಿಸ್ತೀನಿ ಅಂತ ಅರ್ಥ. ಮಧು, ಗಂಡ ಅಂತ ಸ್ವಲ್ಪ ಮರ್ಯಾದೆ ಇರ್ಲಿ. ಗಂಡ ಅದನ್ನು ಫಸ್ಟ್ ದುಡಿಯಕ್ ಶುರು ಮಾಡಿ, ಆಗ ನೀವು ಗಂಟು ಅಂತ ಒಪ್ಕೋತೀನಿ. ನಾಳೆನೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಪ್ರೂವ್ ಮಾಡ್ತೀನಿ. That's like a good boy. ಬಾಯ್ ಅಲ್ಲ, ಗಂಡ್ಸು. ಅಪ್ಪ ಗಣೇಶ, ನಿನಗೆ ಅಪರೂಪಕ್ಕೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಪ್ಪ. ಇವತ್ತು ಹೋಗ್ತಿರೋ ಇಂಟರ್ವ್ಯೂ ಸಕ್ಸಸ್ ಆಗಲಿ ಅಂತ ಆಶೀರ್ವಾದ ಮಾಡು ತಂದೆ. ಜಾನಿ, ಏನ್ ಮಾಡ್ತಿದ್ದೀರಾ? ಜಿಲೇಬಿಲ್ ಜಿರ್ಲೆ ಹಿಡಿತಾ ಇದ್ದೀನಿ. ನಾನೇ ನಿಮ್ ಕಣ್ಣು ಜೋಕರ್ ತರ ಕಾಣಿಸ್ತಿದ್ದೀನಾ? ಮತ್ತಿನ್ನೇನು ಮಧು, ನಿನ್ನೆ ನೀನೇ ತಾನೇ ಹೇಳಿದ್ದು ಇಂಟರ್ವ್ಯೂಗೆ ಹೋಗಿ ಅಂತ, ಅದಕ್ಕೆ ರೆಡಿ ಆಗಿ ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದೀನಿ. ಜಾನಿ, ಆಲ್ರೆಡಿ ಇಂಟರ್ವ್ಯೂ ಲೇಟ್ ಆಗಿದೆ. ನೀವ್ ಹೀಗೆ ನಮಸ್ಕಾರ ಮಾಡ್ಕೊಂಡಿದ್ದೆ ಇಂಟರ್ವ್ಯೂ ಮುಗ್ದೇ ಹೋಗುತ್ತೆ. ಮಧು, ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾಗಿರೋ ನಾನೇ ಇಲ್ಲಿರ್ಬೇಕಾದ್ರೆ ಅದೇಗೆ ಇಂಟರ್ವ್ಯೂ ಮುಗ್ದೋಗ್ಬಿಡುತ್ತಮ್ಮ? ಅವ್ರ ಕಾಯ್ಕೊಂಡು ಕೂತ್ಕೊಳ್ಳಕ್ಕೆ, ಅವ್ರ ಕಂಪನಿ ಇನಾಗ್ರೇಟ್ ಮಾಡಕ್ ನಿಮ್ಮ ಸೆಲೆಬ್ರಿಟಿ ಆಗಿ ಕರ್ದಿಲ್ಲ. ಜಾಬ್ ಕೇಳಕ್ ಹೋಗ್ತಿದ್ರೆ ಬೇಗ ಹೋಗಿ. ಅಂದ್ರೆ ಆ ಕಂಪ್ನಿಲಿ ಒಬ್ಬ ಕೆಲ್ಸಗಾರನಿಗೋಸ್ಕರ ಕಾಯಷ್ಟು ಪೇಷನ್ಸ್ ಇಲ್ವಾ? ನಾನೇ ಇಂಟರ್ವ್ಯೂಗೆ ಹೋಗಲ್ಲ. ಹಾಲ್ ಕರಿಯಕ್ ಬರ್ದೇ ಇರೋರು ಕಾಲ್ ಕೆರೆದು ಹಸಕಲ್ಲಿ ಒದ್ದಿಸ್ಕೊಂಡ್ರಂತೆ. ಹಾಗಾಯ್ತು ನಿಮ್ ಕತೆ. ಬೇಗ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ, ಇಲ್ಲಾಂದ್ರೆ ಗಂಟು ಮುಟ್ಟು ರೆಡಿ ಇದೆ, ಪರ್ಮನೆಂಟ್ ಆಗಿ ಮನೆ ಬಿಟ್ಟು ಹೋಗಿ. ಮಾತು ಮನೆ ಬಿಟ್ಟು ಹೋಗಿ ಅಂತಲೇ ಹೋಗ್ತೀನಮ್ಮ. ಜಾನಿ ಬಾಯ್, ಇದೇನಿದು ಬೆಳಗ್ಗೆ ಎಲ್ಲ ಹೊರಟಿದ್ದೀರಾ? ಎಲ್ಲ ಹಾಳಾಗೋಯ್ತು ಮಧು, ಈ ಇಂಟರ್ವ್ಯೂ ಪಾಸ್ ಆಗಲ್ಲ, ಏನು ಕೇಳ್ಬೇಡ, ಮರ್ತ್ ಬಿಡು. ಜಾನಿ, ಹೋಗ್ತೀನಮ್ಮ, ಆದ್ರೆ ಇಂಟರ್ವ್ಯೂ ಫೇಲ್ ಆದ್ರೆ ನೀನ್ ನನ್ನ ದೂರಂಗಿಲ್ಲ. ಮಧುರ ಅವ್ರೆ, ಇದೇನಿದು ವಿಪರ್ಯಾಸ? ಜಾನಿ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಹೋಗ್ತಿದ್ರು ಅಷ್ಟ್ರಲ್ಲಿ ನೀನ್ ಅವ್ರ ಎದುರುಗಡೆ ಬಂದು ಅವ್ರ ಮೂಡೆಲ್ಲ ಅಪ್ಸೆಟ್ ಮಾಡ್ಬಿಟ್ಟೆ. ನಿಮ್ಗೆ ನನ್ ಬಗ್ಗೆ ಗೊತ್ತಿಲ್ಲ ಮಧುರ ಅವ್ರೆ. ಯಾರ ಎದುರಿಗಾದ್ರೂ ನಾನ್ ಸಿಕ್ಕಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಹೌದಾ? ಹೌದು, ಒಂದ್ಸಲ ನಮ್ ತಾತ ಅಜ್ಜಿ ಜೊತೆ ಜಗಳ ಆಡ್ಕೊಂಡು ಇನ್ನೊಂದ್ ಮದುವೆ ಆಗ್ತೀನಿ ಅಂತ ಮನೆ ಬಿಟ್ಟು ಹೋಗ್ತಾ ಇದ್ರು. ನಾನಾಗ ಎದುರುಗಡೆ ಸಿಕ್ಕಿದ್ನಾ, ಮದುವೆ ಮುಗ್ದ್ಬಿಟ್ಟು ನಮ್ಮ ಅಜ್ಜಿ ಫುಲ್ ಖುಷ್. ಹೌದಾ? ಅದ್ ಹೇಗೆ? ಹೇಗಂದ್ರೆ ನಮ್ ತಾತ ಮನೆ ಬಿಟ್ಟು ಹೋಗುವಾಗ ನಾನು ಎದುರುಗಡೆ ಸಿಕ್ಕಿದ್ನ, ಅವ್ರ ಲಾರಿ ಕೆಳಗೆ ಸಿಕ್ಕಾಕೊಂಡು ಸತ್ತೋಗ್ಬಿಟ್ರು. ಎಷ್ಟು ಫೋನ್ ಟ್ರೈ ಮಾಡಿದ್ರು ಸ್ವಿಚ್ ಆಫ್ ಅಂತಾನೆ ಬರ್ತದೆ. ಫೋನ್ ಸ್ವಿಚ್ ಆಫ್ ಆಗಿದ್ರೆ ನೀವು ಎಷ್ಟು ಕಿತ್ತ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತಾನೆ ಬರ್ತದೆ. ಪಾರು, ನನ್ ಟೆನ್ಷನ್ ಅಲ್ಲಿ ಇರುವಾಗ ಜೋಕ್ ಮಾಡ್ಬೇಡ. ಮಧುರವ್ರೆ, ಸೌ
ಸೌರಿ ಸೌರಿ ಪಾರು ಅದು ಸೌರಿ ಎಲ್ಲ ಸಾರಿ ಹೇಳಿದ್ರಿ ಜಾಡ. ಅಲ್ಲ ನೀವ್ ಯಾಕೆ ಈ ಪಾಟಿ ಬೇಜಾರಲ್ಲಿದ್ದೀರಿ? ಜಾನಿ ಬೆಳಗ್ಗೆನೆ ಇಂಟರ್ವ್ಯೂ ಅಂತ ಹೋದವರು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಬರ್ತಿದೆ. ಏನಾಗಿದೆಯೋ ಏನೋ ಅಂತ ನೆನ್ಸ್ಕೊಂಡು ಭಯ ಆಗ್ತಿದೆ. ಅಯ್ಯ ತಪ್ಪಿಸ್ಕೊಂಡು ಹೋಗಕ್ ಅವ್ರೇನ್ ಎಳೆ ಕೂಸ, ಎಲ್ಲೆಲ್ಲ ಹೋಗಿರ್ತಾರೆ, ಬರ್ತಾರೆ ಪುಡಿ. ಎಲ್ಲಾದ್ರೂ ಹೋಗುವಾಗ ಇಂಥ ಕಡೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕು ತಾನೆ. ಸುಮ್ಮನೆ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಏನು ಅಂತ ತಿಳ್ಕೊಬೇಕು. ಚಾರ್ಜ್ ಇಲ್ಲದೆ ಫೋನ್ ಸ್ವಿಚ್ ಆಫ್ ಆಗದೆ ಅಂತ ತಿಳ್ಕೊಬೇಕು. ಯೋಚನೆ ಮಾಡ್ತಿರೋದು ಅದಕ್ಕಲ್ಲ ಪಾರು. ಹೋಗಿಲ್ವಲ್ಲ ಅದಕ್ಕೆ. ಜಾನೆ ಒಂದು ನಿಮಿಷ ಹೇಳಿ ಸರ್. ಆಗಿದೆಯಾ? ಡೌಟ್ ಇದ್ರೆ ಕೇಳಿಸ್ಕೊಳ್ಳೋಣ. ಓ ಸೌಂಡ್ ಕೇಳ್ತಾ ಇದ್ರೆ ಗ್ರೂಪ್ ಡಿಸ್ಕಷನ್ ಅಲ್ಲಿ ನಾಯಿಗಳು ಕಚ್ಚಾಡೋ ತರ ಇದೆ. ನಾನು ಹೆಂಗಾದ್ರೂ ತಿಂತೀನಿ, ಆದ್ರೆ ಈಗ ತಿಂದಿರೋ ಚೂಯಿಂಗಮ್ನ ಏನ್ ಮಾಡ್ಬೇಕು ಅದನ್ನ ಬೊಗಳು. ಏನ್ ಮಾಡಬೇಡಪ್ಪ, ತಿಂದಿರೋ ಚ್ಯೂಯಿಂಗಮ್ಮನ್ನ ತಗೊಂಡೋಗಿ ಸೀದಾ ನಿನ್ನ ಹೆಂಡತಿ ಕೂದ್ಲಿಗೆ ಅಂಟಿಸ್ಬಿಡು. ಅಯ್ಯೋ, ನನ್ನ ಹೆಂಡತಿ ಈಗ ತಾನೇ ಹೊಸ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾಳೆ. ಅವಳು ಕೂದ್ಲಿಗೆ ಏನಾದರೂ ಚೂಯಿಂಗಮ್ ಅಂಟಿಸಿದ್ರೆ ನನ್ನನ್ನೇ ಮಿರರ್ಗೆ ಚೂಯಿಂಗಮ್ ಥರ ಅಂಟಿಸ್ಬಿಡ್ತಾಳೆ. ಅದನ್ನ ನೋಡಿ ಮಜಾ ತಗೊಳಕಂತೇನೆ ಅಂಟ್ತಾ ಕೇಳ್ತಿರೋದು. ಇವಾಗ ನೀನು ಅಂಟಿಸದೆ ಹೋದ್ರೆ ಈ ವಿಡಿಯೋನ ವರ್ಲ್ಡ್ ರಿಲೀಸ್ ಮಾಡಬೇಕಾಗುತ್ತೆ. ಬೇಡಪ್ಪ, ಅಂಟಿಸ್ತೀನಿ. ಗುಡ್ ಬಾಯ್. ಅದು ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿದೆಯಮ್ಮ. ಜಾನಿ ನನ್ ಕೂದಲೆಲ್ಲ ಮುಟ್ಟು ಮಾತಾಡ್ಬೇಡಿ, ನನ್ನ ಹೇರ್ ಸ್ಟೈಲ್ ಹಾಳಾಗುತ್ತೆ. ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ ಮುಟ್ಟು ಹೇಳಿದೆ ಅಷ್ಟೇ. ಅದನ್ನ ಹಾಗೆ ಹೇಳಕ್ಕಾಗಲ್ವಾ? ಡಿಸ್ಗಸ್ಟಿಂಗ್. ಬರೀ ಕೂದಲು ಮುಟ್ಟಿದಕ್ಕೆ ಹೀಗೆ ಆಡ್ತಿದ್ದಾಳೆ. ಇನ್ನೇನಾದ್ರೂ ಚೂಯಿಂಗ ಮಾಡಿಸಿದೀನಿ ಅಂತ ಗೊತ್ತಾದ್ರೆ ನನ್ನ ತಿಥಿನೇ ಮಾಡ್ಬಿಡ್ತಾಳೆ. ಮಮ್ಮಿ, ಇವನೊಬ್ಬ ನನ್ನ ಜೀವ ತಿಂತಿದ್ದಾನೆ. ಅನ್ಸಿದ್ದಾಯ್ತಾ? ಆಯ್ತಣ್ಣ, ಈಗಲಾದ್ರೂ ವಿಡಿಯೋ ಡಿಲೀಟ್ ಮಾಡೋಣ. ತಮ್ಮ, ಇವಾಗ ತಾನೇ ಜಾತ್ರೆ ಶುರುವಾಗಿದೆ. ತೇರಿಯೊಳಕ್ಕೆ ಮುಂಚೆನೆ ಜಾತ್ರೆ ನಿಂತೋದ್ರೆ ಹೆಂಗೆ? ನಿನ್ನಿಂದ ಇನ್ನೂ ಆಗ್ಬೇಕಾದ ಕೆಲಸ ಬೇಜನಿದೆ. ಆರಾಮ್ಸೆ ಡಿಲೀಟ್ ಮಾಡೋಣ ಬಿಡು. ಅಲ್ಲ, ಮುಂದೆ ಏನ್ ಕೆಲಸ ಮಾಡ್ಬೇಕು ಅಂತನಾದ್ರೂ ಹೇಳಪ್ಪ. ಸದ್ಯಕ್ಕೆ ನೀನೇನು ಮಾಡಬೇಡ. ನಿನ್ನ ಹೆಂಡತಿನೇ ಬಂದು ನಿನಗೆ ಮಾರಿ ಹಬ್ಬ ಮಾಡ್ತಾಳೆ. ಅದನ್ನ ನೋಡಿ ನಾನು ಮಜಾ ತಗೋತೀನಿ. ನಂದೇ ಹೆಸರಮ್ಮ. ಇಲ್ಲ ನಂದು ಅಂತ ಹೇಳಿದ್ನ? ವಾಟ್ ಇಸ್ ದಿಸ್? ಟೊಣ್ಣು ಚೂಯಿಂಗಮ್ ತಿನ್ಕೊಂಡು ನನ್ ಕೂದಲಿಗೆ ಯಾಕ್ರಿ ಅನ್ಸಿದ್ರಿ? ಮಧು, ಬೇಡಮ್ಮ, ಬೇಡಮ್ಮ. ಅದು ಆವಾಜ್ ನೀಚೆ. ಇನ್ನೊಂದ್ಸಲ ಏನಾದ್ರೂ ಚೂಯಿಂಗಮ್ ತಿನ್ಕೊಂಡು ಮನೆ ಒಳಗ್ ಬಂದ್ರೆ ನಾಲ್ಕನಲ್ಲಿ ಬರ ಹಾಕಿ ಮನೆ ಆಚೆ ಕಳಿಸ್ತೀನಿ. ಮಧುರವ್ರೆ, ಮಧುರವ್ರೆ. ಏನಾಯ್ತು ಪಾರು? ಯಾಕೆ ಅಳ್ತಿದ್ಯಾ? ಮಧುರವ್ರೆ, ನಾನು ಒಬ್ಳೆ ಅಟ್ಟಿಲಿ ಇರ್ಬೇಕಾದ್ರೆ ಒಬ್ಳೆ ಇರ್ಬೇಕಾದ್ರೆ ಏನಾಯ್ತು? ಯಾರಂತ ಹೇಳಿ ಮಧುರವ್ರೆ, ನಮ್ ಭಾವ ಇಲ್ಲ ಅಂತ ಜಾನಿ ಅವ್ರ ನಮ್ಮ ಅಟ್ಟಿಗೆ ಬಂದು ಜೋನಿ ಮನೆಗ್ ಬಂದು ಏನ್ ಮಾಡಿದ್ರು? ಬುಲ್ಬುಲ್ ಕಾಫಿ ಕಾಯಿಸ್ಕೊಡಕ್ಕಿಲ್ವಾ, ಹಂಗೆ ಹಿಂಗೆ ಅಂತೆಲ್ಲ ನನ್ ಚೆನ್ನಾಗಿ ರೇಗಿಸ್ಬಿಟ್ರು. ಏನ್ ಹೇಳ್ತಿದ್ಯಾ ಪಾರು? ಮಾದಪ್ಪನ್ ಜಾತ್ರೆಲಿ ತೂತ್ ಬತ್ತಸ್ತಿನ್ ಕತೆ ಹೇಳ್ತಾವ್ನಿ. ಇನ್ನೇನ್ ಮಧುರವ್ರೆ, ನಿಮ್ ಮುಖ ನೋಡ್ಕೊಂಡು ಜಾನಿ ಅವ್ರನ್ನ ಸುಮ್ನೆ ಬಿಟ್ಟವ್ನಿ, ಇಲ್ಲಾಂದ್ರೆ ಗಾಜೆಲ್ಲ ಬೀಳ್ಸ್ಬಿಡ್ತಿದ್ದೆ. ಈ ಜಾನಿ ಯಾಕೆ ಲೂಸ್ ತರ ಆಡ್ತಿದಾರೆ ಅಂತಾನೆ ಅರ್ಥ ಆಗ್ತಿಲ್ಲ. ನೀವ್ ಇದಿರಲ್ಲ ಅವ್ರನ್ನ ಟೈಟ್ ಮಾಡ್ಬಿಡಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಚಿಕ್ಕ ಮಕ್ಳ ತರ ಚೂಯಿಂಗ್ ಅಂತ ತಿನ್ಕೊಂಡ್ ಬಂದು ನನ್ ಕೂದ್ಲಿಗೆಲ್ಲ ಅಂಟಿ ಕೂದ್ಲನ್ನೆಲ್ಲ ಹಾಳು ಮಾಡ್ಬಿಟ್ರು. ಮಧುರವ್ರೆ, ಅವ್ರು ಹಿಂಗೆಲ್ಲ ಆಡ್ತವ್ರೆ ಅಂದ್ಮ್ಯಾಕೆ ಒಂದ್ಕಿಂತ ಹುಚ್ಚಾಸ್ಪತ್ರೆಗೆ ತೋರಿಸ್ಬಿಡಿ. ಇಲ್ಲ ಪಾರು, ನಾನು ಅವ್ರನ್ನ ಎಲ್ಲೂ ಕರ್ಕೊಂಡು ಹೋಗಲ್ಲ. ಅವ್ರನ್ನ ಬಿಟ್ಟು ನಾನೇ ನಿನ್ ಜೊತೆಗೆ ಬಂದ್ಬಿಡ್ತೀನಿ. ಮನೆ ಬಿಟ್ಟು ಹೋಗೋಂತ ತಪ್ಪು ನಾನೇನ್ ಮಾಡ್ದೆ? ಈಗ ಆಗಿರೋದ್ ಸಾಲಲ್ವಾ? ಇದು ಏನ್ರೆ ಆಗ್ಬೇಕು? ನನ್ಗಂತೂ ನಿಮ್ ಮುಖ ನೋಡಕ್ಕೆ ಅಸಹ್ಯ ಆಯ್ತಾ ಇದೆ. ಪಾರೋರೆ,
ನಾನು ಏನು ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಮ್ ಬಾವಂಗೆಲ್ಲ ಹೇಳಿವ್ನಿ, ಅವ್ರು ಬಂದ್ ನಿಮ್ಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಪಾರು, ಇವ್ರಿಗೆ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ. ಬಾ, ನಾನು ನಿನ್ ಜೊತೆಗೆ ಬರ್ತೀನಿ. ಮಧು, ನಾನು ಹೇಳೋದನ್ನು ಸ್ವಲ್ಪ ಕೇಳಮ್ಮ. ನಿಮ್ ಮಾತ್ ಕೇಳೋದಲ್ಲ, ನಿಮ್ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ. ಪಾರು, ಬಾ ಹೋಗೋಣ. ಮಧು ಮಧು ಮಧು, ಪಾರು ನಿಂತ್ಕೊಳ್ಳಿ. ಲೇ, ನಿನ್ನ ಬಾಯಲ್ಲಿ ಮಣ್ಣು ಹಾಕ. ಅಲ್ಲ ಕಣೋ, ನಿನ್ನಿಂದಾಗಿ ನನ್ನ ಹೆಂಡತಿನೇ ಮನೆ ಬಿಟ್ಟು ಹೋಗ್ಬಿಟ್ಲಲ್ಲೋ. ಇನ್ನು ಎಷ್ಟು ಹೊತ್ತು ಆಟ ಆಡಿಸ್ತೀಯೋ? ಮನೆ ಅಷ್ಟೇ ತಾನೇ ಬಿಟ್ಟು ಹೋಗಿರೋದು, ನಿನ್ನ ಬಿಟ್ಟು ಹೋಗಿಲ್ಲ ತಾನೇ. ಯಾಕೆ ಟೆನ್ಷನ್ ಮಾಡ್ಕೋತೀಯ? ನೋಡಿ ಸರ್, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೂ ನಾನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಈಗಲಾದರೂ ಆ ವಿಡಿಯೋ ಡಿಲೀಟ್ ಮಾಡಿಬಿಡಿ. ಸದ್ಯಕ್ಕೆ ವಿಡಿಯೋ ಡಿಲೀಟ್ ಮಾಡೋ ಮೂಡ್ ನನಗಿಲ್ಲ. ಇನ್ನು ಎಷ್ಟು ದಿನ ಆಟ ಆಡಿಸ್ಬೇಕು ಅಂತ ಇದೆಯೋ? ನೀನು ಹುಚ್ಚಾಗಿ ರೋಡಿಗೆ ಬರೋವರೆಗೂ. ಹಲೋ 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 ಮಮ್ಮಿ, ನಮ್ ಬಾವಂಗೆ ಪ್ರಾಣ ಕಟ್ಟಕಾದ. ನೀನು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ ಬಂದ ಹಾಗೆ ನಿಮ್ಮ ಭಾವನ ಪ್ರಾಣ ಪಕ್ಷಿಯನ್ನು ಎತ್ಕೊಂಡು ಹೋಗ್ಲಿಕ್ಕೆ ಅಂತ ಯಮಕಿಂಕರರು ಬಂದಿದ್ದಾರೆ. ಶ್ರೀರಾಮ, ಏನಿದು ಘೋರ ಅನ್ಯಾಯ. ಘೋರ ಅನ್ಯಾಯ ಅಲ್ಲಮ್ಮ, ನಿಮ್ಮ ಭಾವನ ಪ್ರಾಣಕ್ಕೆ ಸಿಗ್ತಿರೋ ಗೋರಿ ನ್ಯಾಯ. ಬಾಬಾ, ಇದನ್ನ ಪರಿಹಾರ ಮಾಡ್ಕೊಳಕ್ಕೆ ಯಾವ್ದು ಪೂಜೆ ಇಲ್ವಾ? ಅದಕ್ಕೆ ತಾನೇ ನಾನು ಹಿಮಾಲಯದಿಂದ ಬಂದಿದ್ದು. ಖುಷಿ ಆಯ್ತು. ನಾನು ಏನ್ ಮಾಡ್ಬೇಕು? ಒಂದು ಹಳೆಯ ಬೆಲ್ಟ್ನಿಂದ ಅವರಿಗೆ 21 ಬಾರಿ ಹೊಡೆಯಬೇಕು. ಹಾಗೆ ಹೊಡೆದರೆ ಅವರ ಕಂಟಕ ಪರಿಹಾರವಾಗುವುದು, ಇಲ್ಲವಾದರೆ ಅವರ ಪ್ರಾಣವೇ ಪರಾರಿಯಾಗುವುದು. ನಾನು ನಮ್ ಬಾವ ಹೊಡಿಬೇಕಾ? ಅದು ಬೆಲ್ಟ್ ನಲ್ಲಿ? ಆಗಕ್ಕಿಲ್ಲ, ಆಗಕ್ಕಿಲ್ಲ. ಹೊಡೆಯಲೇಬೇಕಮ್ಮ, ಇಲ್ಲದಿದ್ದರೆ ಅವರು ಹೊಗೆ ಹಾಕಿಸ್ಕೋತಾರೆ. ಬಾಬಾ, ಇದನ್ ಬಿಟ್ಟು ಬೇರೆ ಯಾವ ಮಾರ್ಗನೂ ಇಲ್ವಾ? ಇದೆಯಲ್ಲ, ಯಾವ್ದದು? ಸ್ಮಶಾನ ಮಾರ್ಗ. ಹಲೋ ಹಲೋ ಅತ್ಯವ್ವ, ಹೇಳು ಪರು. ಚಂದಾಗದಿರಿಯಾ? ನಾನ್ ಚಂದಾಗಿವ್ನಿ, ನೀನ್ ಚಂದಾಗದೆಯಾ? ನಾನ್ ಚಂದಾಗವ್ನಿ. ಆದ್ರೆ ಬಾವನ್ಗೆ ಏನತ್ತ ದನಕಾಯನ್ಗೆ ಪ್ರಾಣ ಕಂಟಕ ಶುರು ಆಗ್ಬಿಟ್ಟದಂತೆ. ಯಾರಂಗ್ ಹೇಳ್ದವ್ರು? ಅದ್ಯಾರೋ ಹಿಮಾಲಯದಿಂದ ಡಮ್ ಡಮ್ ಗೋಡಂಬಿ ಹಿಮಾಲಯದ ಸಂಪಂಗಿ ಅನ್ನೋ ಬಾಬಾ ನಮ್ ಬಾವನ್ ಜಾತಕದಲ್ಲಿ ಪ್ರಾಣ ಕಂಟಕ ಅದೇ ಅಂತ ಹೇಳಿತ್ತು. ಅಯ್ಯೋ ಶಿವನೇ, ಅದಕ್ಕೆ ಅವ್ರ ಹತ್ರ ನೀ ಏನಾದ್ರು ಒಂದು ಪರಿಹಾರ ಕೇಳ್ಬೇಕಿತ್ತು. ಕೇಳ್ದೆ ಅತ್ಯವ್ವ, ಅದಕ್ಕೆ ಅವರು ಏನಂದ್ರು? 4 ಜನದ ಮಧ್ಯದಲ್ಲಿ ಬೆಲ್ಟ್ ತಗೊಂಡು 21 ಸಲ ಹೊಡೆದ್ರೆ ಕಂಟಕ ಕಣ್ಮರೆ ಆಯ್ತದೆ ಅಂತ ಹೇಳಿದ್ರು. ಇಲ್ಲಾಂದ್ರೆ ನಮ್ ಭಾವನೆ ಕಣ್ಮರೆ ಆಗೋಯ್ತಾರಂತೆ. ಅಷ್ಟೇ ತಾನೇ, ಕಂಟಕ ಪರಿಹಾರ ಆಯ್ತದಂದ್ರೆ 21 ಸರಿ ಏನೋ 201 ಸರಿ ಬೇಕಾದ್ರೂ ಬಾರಿಸ್ಬಿಡು. ಅತ್ಯವ್ವ, ನಮ್ ಬಾವಂಗ್ ಹೊಡೆದ್ರೆ ತಪ್ಪಾಗಕ್ಕಿಲ್ವಾ? ಬಾಬಾ ಹೇಳೋರೆ ಅಂದ್ಮೇಲೆ ಯಾವ ತಪ್ಪು ಆಗಕ್ಕಿಲ್ಲ. ಸುಮ್ನೆ ಬಾರ್ಸು, ಹೇಳ್ತೀನಿ. ಆದ್ರೂ ನನ್ ಮನ್ಸು ಯಾಕೋ ಒಪ್ತಾ ಇಲ್ಲ ಅತ್ಯವ್ವ. ನಾನ್ ಬೆಲ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ, ನೀವೇ ಬಂದು ಹೊಡೆದ್ಬಿಡಿ. ಕೂಸು, ನನಗೆ ಹೊಸಿ ಕೆಲ್ಸ ಇದೆ ಕಣವ್ವ. ಅವನು ಅವ್ವಾಗಿ ನಾನ್ ನಿನ್ ಪರ್ಮಿಷನ್ ಕೊಡ್ತಾವ್ನಿ. ನನ್ ಪರವಾಗಿ ನೀನೇ ಬಾರ್ಸು. ಸರಿ ಅತ್ಯವ್ವ. ಸರಿ ಕೂಸು, ಅವನ್ಗೆ ಹೊಡೆದ್ಮ್ಯಾಕೆ ನನಗೊಂದು ಫೋನ್ ಮಾಡು. 500 ಅಟ್ಟಿ ಕಳಿಸಿ ತಪ್ಪು ಕಾಣಿಕೆ ಹಾಕಿಸ್ತೀನಿ. ಆಯ್ತು, ಹಂಗೆ ಮಾಡ್ತೀನಿ ಅತ್ಯವ್ವ. ಅವನು ಎಷ್ಟೇ ಬಾಯಿ ಬಡ್ಕೊಂಡ್ರು ಬಿಡಕ್ ಹೋಗ್ಬೇಡ. ಬಾಬಾ ಹೇಳ್ದಂಗೆ ಸರಿಯಾಗಿ 21 ಹೊಡಿ, ಬೇಕಾದ್ರೆ 25 ಹೊಡಿ, ಕಮ್ಮಿ ಹೊಡಿಯಕ್ ಮಾತ್ರ ಹೋಗ್ಬೇಡ. ಸರಿ ಅತ್ಯವ್ವ, ನೀವ್ ಹೇಳ್ದಂಗೆ ಮಾಡ್ತೀನಿ. ಬಾಯ್ ಬಾಯ್. ಅಪ್ಪ ಮಾದಪ್ಪ, ತಪ್ಪು ಸರಿಯಲ್ಲ, ನೀನೇ ನೋಡ್ಕೊಳಪ್ಪ. ಮರ್ರ ನಿಂಗಂತ ಮಂಡಿಗಿಂಡಿ ಹಾಳಾಯ್ತಾ? ಒಂದು ನಮ್ಮನೆ ಮಣ್ಣಿಗಿಂಡಿ ಹಾಳಾಗಿದೆ. ಆಟ ಕಲ್ತಿ ಹೆಟ್ರು ಬಾಯಿ ಮುಚ್ಕೊಂಡು ಅದಕ್ಕೆ ಜನ ಒಳ ಹೊಂಟೋದದು. ಬಾಯ್ ಗೌಡ್ರೆ, ಅವನಿಗೆ ಬಾಯಿ ಮುಚ್ಚೋದು ಸಾಕ, ನೀವೆಂತ ಬಾಯಿ ಕಳ್ಕೊಂಡು ನೆಗಾಡ್ತಿದ್ರಿ ಅಂದೇಳಿ ಹೇಳಿ. ಬಾಯಿ ಮುಚ್ಕೊಂಡು ನಗದಕ್ಕಾಗಲ್ವಲ್ಲ, ಅದಕ್ಕೆ. ನಿಂಗೆ ಯಾವನ ಬಿಸ್ಕೆಟ್ ಹಾಕದ? ಜಾಸ್ತಿ ಮಾತಾಡ್ರೆ ಬಾಯಿ ಒಳಗೆ ಲಾಠಿ ಹಾಕಿ ಬಿಡ್ತೆ. ಇಡದಿಡ್ತೀರಾ? ಲಾಟಿ ಬಂದು ಬೋಟಿ ಇಡಿ, ತಿನ್ಕೊಂಡು ಕೂತ್ಕೋತೀನಿ. ಅಡಕ್ಕೆ ಯಾಕಪ್ಪುಲ ಹೊಸಿ ಸುಮ್ಮನಿರೋಣ. ಬದ್ರಂಗಿ ಇಸ್ಕೊಟ್ರೆ ಅದು ಏನಾಯ್ತು ಅಂದರೆ, ನಿನ್ನೆ ರಾತ್ರಿ ಮಧುರವ್ರಟ್ಲಿ ಮಧುರವರು ಅಣ್ಣಯ್ಯಪ್ಪನವ್ರಿಗೆ ನಾಯಿ ಹೊಡೆದಾಕ್ಬಿಟ್ರು. ಅದನ್ನ ನೆಚ್ಕೊಂಡು ಅದಕ್ಕೆ ಸಿತಾಯ್ತು. ರೀ ಗೌಡ್ರೆ, ನಿಮಗೆ ಮಾಡಕ್ ಬೇರೆ ಕೆಲಸನೇ ಇಲ್ವೇನ್ರಿ? ನಮ್ಮನೆ ವಿಷಯನೇ ಇಲ್ಲಿ ಬಂದು ಮಾತಾಡ್ತಿದ್ದೀರಾ? ಇವ್ರ ವಿಷಯ ಬಿಟ್ಟಕ್ಕೆ ಮರ್ರೆ, ಸುಂದ್ರಿ ಮೇಡಮ್ ನಿಮ್ಗೆ ಹೊಡ್ತಾರಲ್ಲ ಎಂತಕ್ಕೆ? ಇನ್ನೊಂದ್ಸತ ಕೇಳಿ ಇಸ್ಬೇಕ್ರಿ. ನಾಕೇಂಡಾಯ್ತು, ನೀವು ಕೇಳಿ. ಏ, ಗಂಡ ಹೆಂಡತಿ ಮಧ್ಯೆ 1000 ಸಮಸ್ಯೆ ಬರುತ್ತೆ ಹೋಗುತ್ತೆ, ಅದೆಲ್ಲ ನಿಮ್ಗೆ ಯಾಕ್ರಿ? ಅನೇಪ್ನವ್ರಿ, ಸಮಸ್ಯೆಗಳು ಬರ್ತವೆ ಒಯ್ತವೆ. ಮಧುರವ್ರು ಯಾಕೆ ಹೊಡೆದ್ರು ಅದನ್ನ ಹೇಳ್ಬಿಡಿ.
ನೋಡ್ರೆ ನಮ್ಮನೆ ಗುಟ್ಟನ್ನ ರಟ್ ಮಾಡ್ತಾ ಇದ್ದೀರಾ. ನನ್ನ ಶಾಪ ನಿಮಗೆ ತಟ್ಟಿ ಪಾರೋರು ನಿಮ್ಗೆ ಹೊಡೆದೇ ಹೊಡಿತಾರೆ. ಬಿಟ್ರೆ ಅಣ್ಣಪ್ಪನವರು ಕಾಮಿಡಿ ಮಾಡ್ತಾವ್ರೆ. ಪಾರು ನನಗೆ ಹೊಡಿಯೋ ಮಟ್ಟಕ್ಕೆ ಬೆಳೆದು ಬಿಟ್ಯಾ? ಎಲ್ಲ ನನ್ನ ಶಾಪ. ಪಾರೋರೇ ಹೊಡೆಯೋದು ಹೊಡಿತೀರಾ, ಲೆಕ್ಕ ತಪ್ಪದೇ ಇರೋ ಹಾಗೆ ಹೊಡಿರಿ. ಹೋಗಿ ಹೋಗಿ ಹೊಡಿ. ಐ ಲೈಕ್ ಇಟ್. ಇದೆಂತ ವಿಪರ್ಯಾಸವಪ್ಪ, ನಮ್ಮ ಗೆಂಡೆ ತಿಮ್ಮನಿಗೆ ಪಾರುವವರು ಹೊಡಿತಿರುದ. ಇಂಥ ವಿಸ್ಮಯಕರವಾದ ಘಟನೆಯನ್ನು ನೋಡುವುದಕ್ಕೆ ನನ್ನ ನಯನಗಳೇ ಸಾಲ್ತಿಲ್ಲ. ಜಾನಿ ಅವರೇ, ನಿಮ್ಮ ಶಾಪ ಇಷ್ಟು ಬೇಗ ತಗಲತ್ತಂದಳಿ ನಾನು ಅನ್ಕೊಂಡಿರ್ಲಿಲ್ಲ ಮರ್ರೆ. ಆಮೇಲೆ ಯಾರಾದರೂ ನನ್ನ ಬಗ್ಗೆ ಕಿಂಡಲಾಗಿ ಮಾತಾಡಿದ್ರೆ ಅವ್ರಿಗೂ ಇಷ್ಟೇ ಬೇಗ ನನ್ನ ಶಾಪ ತಟ್ಟುತ್ತೆ. ಐ ಲೈಕ್ ಇಟ್. ಕೇಕ್ ಕೇಕ್ ಕೇಕ್. ಮಧುರ ಅವ್ರೆ, ಮಧುರ ಅವ್ರೆ, ಬನ್ನಿ ಗೌಡ್ರೆ. ಮಧುರ ಅವ್ರೆ, ಇದಕ್ಕೆ ಹಿಂಗ್ ಬಿದ್ದೋಗ್ಬಿಟ್ರಿ? ಗೌಡ್ರೆ ಸಾಕ್ ನಿಲ್ಲಿಸ್ತೀರಾ ನಿಮ್ ನಗುನ? ನಾನಿಲ್ಲಿ ಕಾಲ್ ಜಾರ್ ಬಿದ್ದು ನೋವಲ್ಲಿ ನಳ್ತಿದ್ರೆ ನಗ್ತೀರಾ? ನಿಮಗೆ ನಾಚಿಕೆ ಆಗಲ್ವಾ? ನಾಚಿಕೆ ಗೀಚಿಗೆಲ್ಲ ಬಸವಟ್ಟಿ ನಾಚಿಕೆ. ಮಧುರ ಅವ್ರೆ, ನಾನೇನ್ ಬೇಕು ಅಂತ ಆಟಗಳು ಮಾಡ್ತಾ ಇಲ್ಲ. ನೀನೇನು ಬೇಡ ಬೇಡ ಅಂತ ಮಾಡ್ತಿದ್ದೀರಾ? ಸುಂದ್ರಿ ಮೇಡಮ್, ಎಂತಾಯ್ತು ಮರ್ರೆ ಈ ನಮ್ನಿ ಕೂತ್ಕೊಂಡಿರಿ? ಬಚ್ಚರಂಗಿ ಇನ್ಸ್ಪೆಕ್ಟರ್ ಸ್ಟೆಪ್ಸ್ ಇಳಿವಾಗ ಕಾಲ್ ಜಾರ್ ಬಿದ್ದೆ, ಅದು ನೋಡಿ ಹೇಗ್ ನಗ್ತಿದಾರ ನೋಡಿ. ಗೌಡ್ರೆ, ಸುಂದ್ರಿ ಮೇಡಮ್ ಕಾಲ್ ಜಾರಿ ಬಿದ್ದು ಕಾಲ್ ನೋವು ಮಾಡ್ಕೊಂಡಿರ, ನೀವು ಸಹಾಯ ಮಾಡೋದು ಬಿಟ್ಕೊಂಡು ಈ ನಮ್ನಿ ನೆಗಾಡ್ತಿರಲ್ಲ, ಒಂದ್ ಸ್ವಲ್ಪ ಆದ್ರೂ ನಗ ನಾಚಿಕಿತ್ತ ನಿಮ್ಗೆ? ಸುಂದ್ರಿ ಮೇಡಮ್, ಈ ಮೆಂಟ್ಲ್ ಗೌಡ್ರ ಬಗ್ಗೆ ನೀವು ಮಂಡಿ ಬಿಸಿ ಮಾಡ್ಕೊಂಡು ಬೇಡಿ ಮರ್ರೆ. ಬನ್ನಿ ಹೇಳಿ 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 ಹೇಳಿ. ಇದೇ ನಮ್ನಿ ನೆಗಾಡ್ತಿದ್ರೆ ಸ್ಟೇಷನ್ಗೆ ಎತ್ತಾಕೊಂಡೋಗಿ ಮುಖದ ಮೇಲೆ ಹೊಲಸಿ ನಾನು ಕಡಪ್ ಬರ್ಕ ಹಾಂಗ್ ಮಾಡ್ತೆ. ಬದಲಾಗಿ ಇನ್ಸ್ಪೆಕ್ಟ್ರೆ, ನೀವು ನನ್ನ ಮಗ ತಪ್ಪು ತಿಳ್ಕೊಂಬಿಟ್ಟಿದ್ದೀರಿ. ನಾನು ನಗ್ತಾ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಂಗೆ ಮರಳಿಡಿತ್ತು ಮತ್ತೆ ಆಮೇಲೆ ಕಣ್ಕಂತೆ. ಡಾರ್ಲಿಂಗ್ 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 ಡಾರ್ಲಿಂಗ್. ಜಾನಿ, ನಾನಿಲ್ಲಿ ಕಾಲ್ ನೋವಿಂದ ನರಳ್ತಿದ್ರೆ ನೀವು ಖುಷಿಯಾಗಿ ಹಾಡು ಹೇಳ್ಕೊಂಡು ತಲಹಟೆ ಮಾಡ್ತಿದ್ದೀರಾ? ಕಾಲ್ ನೋವು ಅಂಬುದು ಏನಾಯ್ತು? ಅದಕ್ಕೆ ಹೇಳೋದು ಯಾವಾಗಂದ್ರೆ ಅವಾಗ ಡ್ಯಾನ್ಸ್ ಮಾಡಬೇಡ ಅಂತ. ಜಾನಿ, ನಾನು ಡ್ಯಾನ್ಸ್ ಮಾಡುವಾಗ ಕಾಲೇಟ್ ಮಾಡ್ಕೊಂಡಿಲ್ಲ, ಸ್ಟೆಪ್ಸ್ ಇಳಿಯುವಾಗ ಕಾಲ್ ಜಾರ್ ಬಿದ್ದೆ. ಅದನ್ನ ಗೌಡ್ರು ನೋಡಿ ತಮಾಷೆ ಮಾಡ್ಕೊಂಡು ಹೇಗ್ ನಗ್ತಿದ್ರು ಗೊತ್ತಾ? ಹೀಗೆ ನಗ್ತಾ ಇದ್ರಾ? ಅವ್ರನ್ನ ಇಮಿಟೇಟ್ ಮಾಡಿ ಅಂತ ಹೇಳಿದ್ನ, ನೀವ್ ಯಾಕೆ ಅವ್ರ ತರ ನಗ್ತಿದ್ದೀರಾ? ಇಲ್ಲ ಮದು, ನೀನ್ ಬಿದ್ದಿದ್ ನೋಡಿ ಗೌಡ್ರು ನಕ್ರು ಅಂತ ಹೇಳಿದ್ಯಲ್ಲ, ಅವ್ರ ಮೇಲೆ ಹೇಗ್ ಸೇಡ್ ತಿರ್ಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಾನ್ ಬಿದ್ದಿದ್ದು ಆಯ್ತು, ಅವ್ರು ನಕ್ಕಿದ್ದು ಆಯ್ತು, ಈಗ ಇದೆಲ್ಲ ಬೇಕಾ? ಬೇಕು ಮದು, ನಾನು ಆ ಗೌಡ್ರನ್ನ ಸುಮ್ಮನೆ ಬಿಡೋದಿಲ್ಲ, ಅವ್ರ ಮೇಲೆ ಸೇಡ್ ತೀರ್ಸ್ಕೋತೀನಿ. ನೀನ್ ಬಿದ್ದಿದ್ ನೋಡಿ ಆ ಗೌಡ್ರು ನಕ್ಕ ಹಾಗೆ ಅವ್ರನ್ನ ಬೀಳ್ಸಿ ನಿನ್ ನಗೋ ಹಾಗೆ ಮಾಡ್ತೀನಿ. ಅದನ್ನ ಆಮೇಲೆ ಮಾಡಿವ್ರಂತೆ. ಕಾಲ್ ತುಂಬಾ ನೋಯ್ತಾ ಇದೆ, ಹೋಗಿ ಆಯಿಂಟ್ಮೆಂಟ್ ತಗೊಂಬಂದ್ ಹಚ್ಚಿ. ಗೌಡ್ರ ಮೇಲಿನ ಕೋಪ ನನ್ನ ಮೇಲೆ ಆಗಿ ತೋರಿಸ್ತೀಯಾ? ಜಂಬಾ ಬೇಡ ರಂಬಾ, ಜಂಬಾ ಗಿಂಬಾ ಗೌಡ್ರೆ, ಓ ಗೆಂಡೆ ತಿಮ್ಮ, ತಿಮ್ಮಷ್ಟೇ ಬರ್ರಪ್ಪ, ಬಂದ್ರು. ಮನೆ ಮನೆ ಮುದ್ದೆ ಮಾರಿ ಗುಡಿ ನಿದ್ದೆ. ಇದೇನಪ್ಪ, ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದಾರಿ. ಓ ಗೆಂಡೆ ತಿಮ್ಮ, ಎಂತ ನಿಮಗೆ ಮಂಡೆ ಸಮಯ ಇಲ್ವಾ? ಒಂದೇ ನಮ್ಮನೆ ನೆಗಡ್ತಿದ್ದೀರಾ? ಎಂತ ಲಾಪಿಕ್ ಟ್ರೀಟ್ಮೆಂಟ್ ಎಂತಾದ್ರೂ ತಗೊಂಡಿದ್ದೀರಾ? ಕಲ್ತಿಬಿಟ್ರು. ನನಗೆ ಮಂಡನು ಸಮಾಧ, ಬುಂಡೆನು ಸಮಾಧ ಯಾನೂ ಆಗಿಲ್ಲ. ಯಾಕೆ ಗೌಡ್ರ ಸುಮ್ನೆ ನಗ್ತಾ ಇದ್ದೀರಾ? ಉಚ್ಕಿ ಚಿಡಿತಾ ಹಂಗೆ? ರಾಕಿ ಅವರೇ, ಸೂರ್ಯ ಅವರೇ, ಯಾವಾಗ ಬಂದಿದ್ದು? ಏನ್ ಸಮಾಚಾರ? ಅಯ್ಯೋ ಬಾಬಿ, ನಿಮ್ಗೆ ಎಂತಾಗಿದೆ? ಎಂತದಕ್ಕೆ ನೆಗಡ್ತಿದ್ದೀರಾ? ಏನಾಯ್ತು?
ಲೇ ರಾಕಿ, ನಾವು ನಿಜವಾಗ್ಲೂ ಗೌಡ್ರ ಮನೆಗೆ ಬಂದಿದೀವ ಅಥವಾ ಹುಚ್ಚಾಸ್ಪತ್ರೆಗೆ ಬಂದಿದೀವ? ಕೆಕಪುಲ ಕಲ್ಟಿವೇಟ್ರು ನೀವು ನಮ್ಮೊಟ್ಟಿಗೆ ಬಂದಿದ್ದಾರೆ, ಯಾಕೆ ಅನುಮಾನ? ಲೇ ರಾಕಿ, ನಾವು ಬಂದಿರೋ ಗಳಿಗೆನೆ ಸರಿ ಇಲ್ಲ ಕಣ, ನಡಿ ಹೋಗೋಣ. ನೀವು ನಮ್ಮ ಬಾವನ್ ಜೊತೆಗೆ ಮಾತಾಡ್ತಾರಿ, ನಾನು ಕಾಪಿ ಕಾಯಿಸ್ಕೊಂಬತ್ತೀನಿ. ಈಗ ಕಾಲೇಜಲ್ಲಿ ಯಾರಾದ್ರೂ ಹೊಡೆದ್ರ ಅಂತ ಇವರಿಗೆ? ಓಯ್, ನನಗೆ ಕ್ಯೂರಿಯಾಸಿಟಿ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಎಂತದಕ್ಕೆ ನೆಗಡ್ತಿದ್ದೀರಂತ ಹೇಳಿ ಆದ್ರೂ ನೆಗಡಿಯಲ್ಲ. ಕೆಕಪುಲ ಕಲ್ಟಿವೇಟ್ರು ನೀವು ನನಗೆ ಹೊಡೆದ್ರು ಹೇಳಲ್ಲ. ಏ ಬಾಂಡ್ಲಿ, ಯಾಕ್ರ ಗೌಡ್ರು ಹೊಡಿತಾ ಇದ್ದೀರಾ? ದನಿಬಾಯಿ, ಇವ್ರು ಸುಮ್ನೆ ನಗ್ತಾ ಇದ್ದಾರೆ, ಯಾಕೆ ಅಂತ ಹೇಳ್ತಾ ಇಲ್ಲ. ರೀ ಗೌಡ್ರೆ, ಮಧು ಕಾಲ್ ಜಾರ್ ಬಿದ್ರೆ ಅವಳಿಗೆ ಸಹಾಯ ಮಾಡೋದನ್ನ ಬಿಟ್ಟು ನಿಂತ್ಕೊಂಡು ನಗ್ತಿರಲ್ರಿ? ಇದರಲ್ಲಿ ನನ್ನ ತಪ್ಪು ಯಾರು ಇಲ್ಲ, ನನ್ನ ಪರಿಸ್ಥಿತಿನ ಅವ್ರು ಅರ್ಥ ಮಾಡಕ್ಕಾಗ್ತಾ ಇಲ್ಲ. ಅರೇ ಏನಾಗಿದೆ ನಿಮ್ಗೆ? ಯಾಕೆ ಹಿಂಗ್ ನಗ್ತಿದ್ದೀರಾ? ಲೇ ಬಲೆ ಹುಚ್ಚ, ಮಾತ್ರ ಏನಾದ್ರು ಕೊಟ್ಬಿಟ್ಯೇನೋ? ನನಗೆ ಮಾತ್ರ ಇದ್ರಲ್ಲ, ಅವರಿಗೆ ನಾನು ಮಾತ್ರ ಕೊಡ್ಲಿಕ್ಕೆ. ಇವ್ರು ಹಿಂಗ್ ನಗ್ತಿರೋದು ನೋಡಿದ್ರೆ ಹುಚ್ಚಿಡ್ತಿದೆ ಅನ್ಸುತ್ತೆ. ಗೌಡ್ರೆ ಬಾರಪ್ಪ ಬಾರೋ, ಉಮ್ಮತ್ತುರ್ ಬಿಳ್ಳೆ, ಏನ್ ನನ್ನ ಹುಡುಕ ನಟ್ಟಿ ಗಂಟೆ ಬಂದ್ಬಿಟ್ಟಿದೆ, ಏನ್ ಸಮಾಚಾರ? ಗೌಡ್ರೆ, ರಾತ್ರಿ ಅಂಗಡಿ ಕಳ್ರು ನುಗ್ಬಿಟ್ಟು ಇರೋದನ್ನೆಲ್ಲ ಹೊತ್ಕೊಂಡು ಹೋಗ್ಬಿಟ್ಟವ್ರೆ. ಗೌಡ್ರೆ, ನಾನು ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ರಾತ್ರಿ ಕಳ್ರು ನುಗ್ಗಿದ್ರು. ಹೋದ್ರು ಅಂತ ಬಿಟ್ಟ. ಮಧುರವ್ರೆ ಹೇಳ್ಪಾರು. ಇದ್ಯಾಕೆ ಮಧುರವ್ರೆ ಮುದ್ದೆ ತಿನ್ನುವಾಗ ಗಂಟ್ಲಲ್ಲಿ ಸಿಗಾಕೊಂಡಿರೋ ಮುಖ ಮಾಡ್ಕೊಂಡಿದ್ದೀರಿ? ಏನಾಯ್ತು? ಏನು ಅಂತ ಹೇಳಿ ಪಾರು, ಇತ್ತೀಚೆಗೆ ಜಾನಿ ತುಂಬಾ ಬದಲಾಗಿದ್ದಾರೆ. ಬರೀ ಜಾನಿ ಅವರಲ್ಲ, ನಮ್ಮ ಬಾವನು ಸಾನೆ ಬದಲಾಗೋರೆ. ನಿನ್ನೆ ರಾತ್ರಿ ಅವರಿಬ್ರು ಯಾವ್ದೋ ಸಿನಿಮಾಗೆ ಹೋಗಿದ್ರಂತೆ. ಅಲ್ಲಿಂದ ಬಂದು ರಾತ್ರಿ ಪೂರ್ತಿ ಆ ಹೀರೋಯಿನ್ನ ಹೋಗ್ಲಿದ್ದು. ನಮ್ಮ ಬಾವನು ಅಷ್ಟೇ, ಅವಳು ಹಂಗಿದ್ಲು ಹಿಂಗಿದ್ಲು ಅಂತ ಹೋಗ್ಲಿದ್ದು. ಈ ಗಂಡಸ್ರೆ ಎಷ್ಟು ಪಾರು, ತನ್ನ ಮನೇಲಿ ತನಗೋಸ್ಕರ ಕಾಯೋ ಹೆಂಡತಿ ಕಾಣಲ್ಲ. ಕಂಡೋರ್ ಕಾಂಪೌಂಡ್ ಅಲ್ಲಿ ಹುಡುಗಿ ನಿಂತಿದ್ರೆ ಕಣ್ಣು ಬಾಯ್ ಬಿಡ್ತಾರೆ. ಮಧುರವ್ರೆ, ಇವ್ರಿಬ್ರಿಗೂ ಹೆಂಗನ ಮಾಡಿ ಬುದ್ಧಿ ಕಲಿಸ್ಲೇಬೇಕು. ಏನ್ ಮಾಡಕ್ಕಾಗುತ್ತೆ ಪಾರು, ಏನೇ ಮಾಡಿದ್ರು ನಾಯಿ ಬಾಲ ಡೊಂಕೆ. ಹಂಗಂತ ಡೊಂಕ ಪೊಂಕ ಅನ್ಕೊಂಡ್ ಬಿಟ್ಬಿಟ್ರೆ ನಮ್ ಜೀವನ ಡೊಂಕ ಪೊಂಕ ಆಗೋಯ್ತದೆ. ಈಗ ಏನ್ ಮಾಡೋಣ ಅಂತೀಯ? ನಾವು ಹೀರೋಸನ್ ಆಗ್ಬಿಡವು. ಅದು ಹೀರೋಸನ್ ಅಲ್ಲ, ಹೀರೋಯಿನ್. ಹೇಳಿದ್ರಿ ಜಾಡ, ಅದೇ ಆಗ್ಬಿಡವು. ಪಾರು, ಹೀರೋಯಿನ್ ಆಗೋದು ಅಂದ್ರೆ ಮುದ್ದೆ ನುಂಗ್ದಷ್ಟು ಈಸಿ ಅನ್ಕೊಂಡಿದ್ಯಾ? ಅದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು ಗೊತ್ತಾ? ಸಂಸಾರನ ಹಾಳು ಮಾಡ್ಕೊಂಡು ಕಷ್ಟ ಪಡೋದಕ್ಕಿಂತ ಹೀರೋಯಿನ ಕಷ್ಟ ಪಡೋದೇ ಲೇಸು ಕಂಬುಡಿ. ನೀನ್ ಹೀರೋಯಿನ್ ಆಗಕ್ಕೂ ಮುಂಚೆ ಆ ಪದದ ಅರ್ಥ ತಿಳ್ಕೊ, ಆಮೇಲೆ ಹೀರೋಯಿನ್ ಆಗಿವಂತೆ. ಏನೋ ಒಂದೊಂದ್ಕಿಂತ ತಪ್ಪಾಯ್ತದಪ್ಪ, ಒಟ್ಟಿಗೆ ಹಾಕೋಬೇಕು. ಸರಿ, ಈಗ ಆ ವಿಷಯ ಬಿಡು. ನಾವಿಬ್ರು ಹೀರೋಯಿನ್ಸ್ ಆಗೋ ಬದಲು ಅವ್ರ ತರ ಮಾಡರ್ನ್ ಆಗ್ಬಿಡೋಣ. ಯಾವನು? ಅದು ಬನ್ ಅಲ್ಲ, ಮಾಡರ್ನ್. ಹೇಳಿದ್ರಿ ಜಾಡ, ಅದೇ ಹೆಂಗಾಗೋದು? ಪಾರು, ನಾವ್ ಈಗ್ಲೇ ಮಾಡರ್ನೈಸ್ಡ್ ಆಗಿ ಮಾಡರ್ನ್ ಬಟ್ಟೆಗಳನ್ನ ಹಾಕೊಂಡು ಕ್ಯಾಟ್ ವಾಕ್ ಮಾಡೋಣ. ಮಧುರವ್ರೆ, ಆತರ ಬಟ್ಟೆಗಳು ಹಾಕೊಳ್ಳೋದೇನೋ ಸರಿ, ಅದೇನು ವಾಕು ಅಂದ್ರಲ್ಲ, ಯಾನದು? ಬೆಕ್ಕಿನ ನಡಿಗೆ ಅಂತಾರಲ್ಲ ಅದು. ಓ ಅಷ್ಟೇಯಾ? ನಂಗೆ ಅರ್ಥ ಆಯ್ತು ಕಂಬುಡಿ. ಕೊತ್ತಿ ನಡ್ದಂಗೆ ನಡಿಬೇಕು ಅಷ್ಟೇ ತಾನೇ? ಈಗ ಅರ್ಥ ಆಯ್ತು ತಾನೇ? ಬೇಗ ಮಾಡರ್ನ್ ಆಗು. ಸರಿ ಮಧುರವ್ರೆ. ಬೈ ದ ವೇ ಪಾರು, ನಾನೇನೋ ಫ್ಲೋ ಅಲ್ಲಿ ಐಡಿಯಾ ಕೊಟ್ಬಿಟ್ಟೆ, ನೀನ್ ಯಾಕೆ ಗೌಡ್ರಿಗೋಸ್ಕರ ಮಾಡರ್ನ್ ಆಗ್ಬೇಕು? ಕೊಟ್ಮೇಲೆ ಅವನ್ನ ಕರೆಸ್ಬಿಡು. ಮಧುರವ್ರೆ, ನಮ್ಮ ಅಕ್ಕ ತುಂಬ ಗರ್ಭಿಣಿ ಅಲ್ವಾ, ಅವಳು ಇಂಥ ಬಟ್ಟೆಗಳನ್ನೆಲ್ಲ ಹಾಕೊಂಡ್ರೆ ಕುರಿಗೆ ಕುರ್ತಾ ಆಗ್ದಂಗೆ ಇರ್ತದೆ. ಅದಕ್ಕೆ ಅವಳ ಬದಲು ನಾನಿಂಥ ಬಟ್ಟೆಗಳನ್ನೆಲ್ಲ ಹಾಕೊಂಡು ಅವಳ ಜೀವನ ಸರಿ ಮಾಡ್ತೀನಿ. ವೆರಿ ಗುಡ್ ಪಾರು, ಬಾ ಈಗಲೇ ಶಾಪಿಂಗ್ ಹೋಗೋಣ. ನಿಂಗೆ ಹೊಸ ಹೊಸ ಬಟ್ಟೆಗಳನ್ನ ತಕ್ಕೊಡ್ತೀನಿ, ಮಾಡರ್ನ್ ಆಗಿ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಮಧುರವ್ರೆ, ನಾವು ಇಷ್ಟೆಲ್ಲ ಮಾಡಿನೂ ಅವ್ರು ನಮ್ಮ ದಾರಿಗೆ ಬಂದಿಲ್ಲ ಅಂದ್ರೆ ನಾವೇ ದಾರಿ ತಪ್ಪಿಡೋಣ. ಪಾರು, ಕುಡಿಯಕ್ ಒಂದ್ ಗ್ಲಾಸ್ ನೀರ್ ತಕ್ಕಂಬಾ. ನಮ್ಮ ಮಟ್ಟಿಗೆ ಬ್ಯಾರೆ ಹೆಣ್ಣು ಬಂದ್ಬಿಟ್ಟದ ಬಿರ್ನ್ ಬಾಯ್ಲಿ. ನಾನೇ ಪಾರು ಬಾವು. ಏ ಪಾರು, ಇದಕ್ಕೆ ಮೊಲ್ಲಗ್ರ ಬಂದವ್ರಾಗ ರೆಡಿ ಆಗ್ಬಿಟ್ಟಿದೆ. ಯಾಕೆ ಬಾವು? ಐ
ನಾಟ್ ಗುಡ್. ಅದೇನ ಅರ್ಥ ಆಗತ್ತಾರ ಹೇಳು. ಸೌರಿ ಇಂಗ್ಲಿಷ್ ಬರೋದಿಲ್ಲ ಅಲ್ವಾ? ನಾ ಹೇಗ್ ಕಾಣಿಸ್ತಾವ್ಲಿ? ಚಿಂಪಾಂಜಿ ಮೊಕ್ಕ ಚುಂಗಮ್ಮ ಅಂಟಿಸ್ದಂಗ ಅದ. ಇದೇ ತರ ಸಿನಿಮಾ ಹೀರೋಯಿನ್ ರೆಡಿ ಆಗಿ ಬಂದ್ರೆ ಕಣ್ಗುಟ್ಟೆ ಆಚೆ ಬರೋಂಗ್ ಕಣ್ ಬಿಟ್ಕೊಂಡು ನೋಡ್ತೀರಿ. ನೋಡು ಪಾರು, ಆನೆಗಾಯಿ ಸೊಂಡ್ಲಿದ್ರೆ ಚಂದ, ಕುದುರೆಗಾಯಿ ಬಾಲ ಇದ್ರೆ ಚಂದ. ಅದು ಬಿಟ್ಬಿಟ್ಟು ಆನೆ ಸೊಂಡ್ಲ ಕಿತ್ಕೊಂಬಂದು ಕುದುರೆಗಾಯಿ, ಕುದುರೆ ಬಾಲ ಕಿತ್ಕೊಂಬಂದು ಆನೆಗೆ ಅಂಟಿಸ್ತಾರೆ ಏನ್ ಚಂದಾಗಿದ್ದದು ಹೇಳು? ಏನ್ ನಿಮ್ ಮಾತಿನ ಅರ್ಥ? ಇದು ನಿನಗೆ ಸೂಟ್ ಆಗಲ್ಲ, ಮರ್ಯಾದೆ ಕ್ಯಾಮೆ ನೋಡ್ಕೊ ಹೋಗು ಒಂದಿ. ಕೂತಿ ಕಣ್ಬಿಟ್ ನೋಡಿ, ನಾನು ಪಸಂದಾಗೆ ಅವ್ರಿ. ಹೆಂಗ್ ನೋಡಿದ್ರು ನನ್ನ ಕಣ್ಣಿಗೆ ನೀನು ಕಪ್ಪಿ ತರವೇ ಕಾಣೋದು. ರಾಮ, ನೀವು ನನ್ನ ಸಾನೆ ಬಂಡಲ್ ಮಾಡ್ತೀರಿ. ಅಯ್ಯೋ ಚಂದ್ರ, ಅದು ಬಂಡಲ್ಲ ಕಿಂಡಲ್. ಹೇಳಿದ್ರಿ ಜಾಡ. ಜಾಡ್ನು ಹಿಡಿತೀನಿ, ತಲೆ ಕೆಟ್ರೆ ಜಾಡ್ಸು ಓದಿತೀನಿ. ವೇಷ ಕಳೆದಿಟ್ಬಿಟ್ಟು ನೆಟ್ಟಿಗೆ ಬಟ್ಟೆ ಹಾಕೊಂಡು ಓಡಾಡು ಹೋಗೋ. ಹೋಗಲ್ಲ ಅಂದ್ರೆ ಏನ್ ಮಾಡ್ತೀರಿ? ಎಮ್ಗೊಡ್ದು ಓಡಿಸಂಗ ಹಳ್ಳಿಗೆ ಓಡಿಸ್ಬಿಡ್ತೀನಿ. ಮಧು ಮಧು